ಇವತ್ತು ಧನಿಯಾ ಮತ್ತು ಮೆಂತ್ಯ ಹಾಕೋಣ ಅಂತ ನೋಡಿ. ಫಸ್ಟ್ ಚೆನ್ನಾಗಿ ಹದ ಮಾಡ್ಕೊಬೇಕು ಮಣ್ಣು. ಹಿಂಗಾಕಲೇ ಲೈನ್ ಫಸ್ಟು ಎಲ್ಲ ಒಂದು ಲೇಯರ್ ಎತ್ಕೊಂಬಿಡೋಣ. ಬೇಡ, ಹಿಂಗೆ ಲೈನ್ ಹಾಕಿ ಮುಚ್ತೀನಿ, ಗೊಬ್ಬರ ಹಾಕಿ. ಈ ಥರ ಸರಿ, ಒಂದೊಂದು ಆದಮೇಲೆ ಹಾಕೋಣ. ಇದು ಹಿಂಗೆ ಮಾಡಿ, ಒಂದು ಲೈನ್ ಕೊತ್ತಂಬರಿ, ಒಂದು ಲೈನ್ ಹಾಕೋದು. ಅದಕ್ಕೆ ಹಾಕಿ ತಗೊಳ್ಳಿ ಫಸ್ಟು. ಸರಿ, ಗೊಬ್ಬರ ಇದೆಯಾ ನೋಡ್ತೀನಿ. ಗೊಬ್ಬರ ಇದೆಯಾ? ಅವಳು ಭಾರತಿ ಮಣ್ಣು ತಂದು ಕೊಡ್ತೀನಿ ಅಂದರು, ಎಲ್ಲಿ ಸುದ್ದಿನಿ. ಈಗ ಇದಕ್ಕೆ ಇದು ಹಾಕಿ ಇಡಿ ಮೆಂತ್ಯನ ಹಾಕಿ. ಮೆಂತ್ಯ ಬಿಡಿ, ನಮಸ್ತೆ. ನೀವು ಹಾಕ್ಕೊಂಡು ಹೋಗಿ. ಈಗಿದು ಕೊತ್ತಂಬರಿ ಬೀಜ. ಸಾಕು. ಅದು ಹಾಸೆ ಇದೆ ನನಗೆ. ಈಗ ಮೆಂತ್ಯ ಹಾಕ್ಕೊಡಿ. ನೋಡಿ, ಇದು ರಕ್ತ ಬೀಜ ಸುರೋರು ಬರೀ ಅವೇ ಇದ್ದಾವೆ. ಕಳೆ ಥರ ಬೆಳ್ಕೊಂಡು ಹೋಗ್ಬಿಡು. ತುಳಿ ಸೊಪ್ಪು ಅಂತಾರೆ ನೋಡಿ, ಅದು ಹಂಗಿದೆ. ತುಂಬ ಗ್ಯಾಪ್ ಕೊಡೋದು ಬೇಡ, ಮಧ್ಯೆ ಜಾಸ್ತಿ ಗ್ಯಾಪ್ ಆಯಿತು. ಇಲ್ಲ, ಅಲ್ಲಿ ಬೇಕಾದ್ರೆ ಇನ್ನೇನಾದ್ರೂ ರೋಸು ಚೆನ್ನಾಗಿ ಸಿಗುತ್ಕೊತು. ಸ್ವಲ್ಪ ಕೆದರ್ಬೇಕು, ಇನ್ನೊಂದು ಸಲ ಕೆದರ್ಕೊಂಡ್ರೆ ಚೆನ್ನಾಗಿ ಹೂವು ಬಿಡ್ತಾರೆ. ಅದನ್ನು ನೋಡಿ, ಅದಂತೂ ಎಷ್ಟು ಚೆನ್ನಾಗಿ ಬಂದುಬಿಟ್ಟಿದೆ. ಸ್ಟಾರ್ ಫ್ರೂಟು ಚೆನ್ನಾಗಿ ಬಂದಿದೆ. ತೆಗ್ಬಿಡಿ, ಅದು ತುಂಬ ಇದ್ದಾವೆ. ಒಂದು ಮೂಲೆಗೆ ಹಾಕ್ಕೊಳ್ಳೋಣ ಈ ಥರ ಕಾರ್ನರಿಗೆ. ಸಿಕ್ಕಾಬಟ್ಟೆ ಅದು ಏನು ಕಳೆ, ಅದು ಗೊಬ್ಬರದ ಜೊತೆ ಬಂದ್ಬಿಡುತ್ತದು. ಎಷ್ಟೊಂದು ಕಡೆ. ಮೆಂತ್ಯನಾ? ಒಂದು ಮೆಂತ್ಯ, ಒಂದು ಕೊತ್ತಂಬರಿ, ಒಂದು ಮೆಂತ್ಯ, ಒಂದು ಕೊತ್ತಂಬರಿ. ಆದಷ್ಟು ಸೊಪ್ಪುಗಳು ನಾವೇ ಬೆಳ್ಕೊಂಡು ತಿಂದರೆ ಉತ್ತಮ. ಅದು ಎಲ್ಲಿ ಬೆಳೆದಿರ್ತಾರೋ, ಏನು ಔಷಧ ಹೊಡೆದಿರ್ತಾರೋ, ತಿನ್ನೋಕ್ಕೆ ಭಯ. ಕೊಂಡ್ಕೊಂಡು ಸೊಪ್ಪುಗಳು. ಬಟ್ ವಿಧಿ ಇಲ್ಲ, ಬೆಂಗಳೂರಲ್ಲಿ ಜನಸಂಖ್ಯೆ ಜಾಸ್ತಿ ಆಗ್ತಾಯಿದೆ. ಕಡಿಮೆ ಅಂತೂ ಆಗಲ್ಲ, ಟ್ರಾಫಿಕ್ ಜಾಸ್ತಿ. ಬಂದವ್ರು ಯಾರು ಬೆಂಗಳೂರು ಬಿಟ್ಟು ಹೋಗಲ್ಲ. ಸೊ ಹಂಗಾಗಿ ಎಲ್ಲಿ ಸಪ್ಲೈ ಎಲ್ಲಾಗುತ್ತೆ. ಅದಕ್ಕೆ ಯಾವ್ಯಾವುದು ಶಾರ್ಟ್ಕಟ್ಟಲ್ಲಿ ಬೆಳಿಬೋದು ಎಲ್ಲ ಬೆಳೆದು ತಂದು ತಿನ್ನಿಸ್ತಾ ಇದ್ದಾರೆ. ನೋಡಿ ಕಳೆ. ಎಷ್ಟು ತೆಗೆದ್ರೂ ಕಳೆ. ಮುಗೀತು. ಈಗ ಒಂದು ರೌಂಡು ಈರುಳ್ಳಿ ಹೆಂಗೆ ಬಂದಿದೆ ಅಂತ.
ಅಯ್ಯೋ ಗಿಡಗಳು ಹೋದ್ವಮ್ಮ. ನಾನು ಅವಾಗಿಂದ ಗಿಡಗಳು ಸೇವ್ ಮಾಡ್ತಾಯಿದ್ದೀನಿ. ನೀನು ತಳ್ಕೊಂಡು ಹೋಗ್ತೀನಿ. ಹಾಕಿ ಎಷ್ಟು ಎರಡೆರಡು ಹಾಕ್ಲ? ಒಂದೊಂದು ಹಾಕಿ, ಅದು ಮೊಳಕೆ ಬಂದಿರೋ ಅಷ್ಟೇ ಹಾಕ್ಕೊಂಡು. ಸುಮ್ಮನೆ ಮಣ್ಣು ಟಚ್ ಆದರೆ ಸಾಕು, ಅದು ಬಂದ್ಬಿಡುತ್ತೆ. ತುಂಬ ಡೀಪಾಗಿ ಹಾಕ್ಬೇಕಂತ ಏನಿಲ್ಲ, ಲೈನಾಗಿ ಹಾಕ್ಕೊಂಡು ಹೋಗ್ಬಿಡಿ, ನೋಡೋಕ್ಕೆ ಚೆನ್ನಾಗಿ ಕಾಣುತ್ತದೆ. ಆ ಕಡೆ ಕೆಳಗಿಡಿಯಲ್ಲಿ, ಹಾಂ ಅಲ್ಲಿ ಸುಮ್ಮನೆ ಲೈಟಾಗಿ ಹಗೂರವಾಗಿ ಮುಚ್ಚಿದ್ರೆ ಸಾಕು. ಪೂರ್ತಿ ಇದು ಬೇಡ, ಮೊಳಕೆ ಮುಚ್ಚೋದು ಬೇಡ. ಬರ್ತೈತೆ ಬಿಡ ನೀರು ಹಾಕಿ. ಸುಮ್ಮನೆ ಹಿಂಗೆ ಹಾಕಿದ್ರೆ ಸಾಕು. ಅದನ್ನು ಕಚ್ಕೊಂಡು ಬೇರು ಬಿಟ್ಕೊಂಡು ಹೋಗ್ತಾ ಇರ್ತದೆ. ಇಷ್ಟು ಇದು ತಗೊಳ್ಳಿ, ಇಷ್ಟು ಲೈನಾಗಿ ಚಿಕ್ಕದು, ಅಷ್ಟು ದೊಡ್ಡದು ಬೇಡ. ಇಲ್ಲಿ ಹಾಕು, ಇದು ಚೆನ್ನಾಗಿದೆ. ಸಾಕು, ಬೇರು ಕೂತ್ರೆ ಸಾಕಿದು. ಈರುಳ್ಳಿ ಸ್ವಲ್ಪ ಬೇರು ಒಂಚೂರು ಟಚ್ ಆದರೆ ಸಾಕು. ಇಲ್ಲ ಹಾಕಂತ ಎರಡು ಹಾಕ್ಬೋದು, ಇಲ್ಲೊಂದು ಎರಡು. ಚೆನ್ನಾಗಿರೋ ಹೆಲ್ದಿಯಾಗಿರುತ್ತೆ. ಇಲ್ಲಿ ಹಿಂಗೊಂದು ಸ್ವಲ್ಪ ಬಿಸಿಲು ಬರ್ತಾ ಇವೆ. ಈಗ ತೆಗೆದುಕೊಡ್ತೀನಿ. ಬಿಸಿಲು ನೋಡಿ ಈಗ ಸ್ಟಾರ್ಟ್ ಆಯಿತು. ಹಾಕ್ಬಿಡಿ, ಬಂದಿರೋ ಇಲ್ಲೆಲ್ಲ ಇದೆ ನೋಡಿ, ಇಲ್ಲೆಲ್ಲ ಹಾಕ್ಬಿಡಿ. ಇಲ್ಲಿ ಈಗ ಚೆನ್ನಾಗಿ ಮೊಳಕೆ ಬರುತ್ತೆ ಈರುಳ್ಳಿಗಳು. ಇದ್ರದ್ದು ಪಲ್ಯ ಭಾಳ ಚೆನ್ನಾಗಾಗುತ್ತೆ. ಇಲ್ಲೆಲ್ಲ ಒಂದೊಂದು ಇಲ್ಲೊಂದಿದೆ. ಹಾಗೆ ಎಲ್ಲಿ ಮಧ್ಯೆ ಸಿಗುತ್ತೆ ಹಾಕಿ. ಅದನ್ನು ಸೊಪ್ಪು ಬಂದರೆ ಸಾಕು ನಮಗೆ. ಈ ಮಳೆಗಾಲ ಚಳಿಗಾಲದಲ್ಲಿ ಇದ್ರ ಪಲ್ಯ ತಿಂದರೆ ಕಫ ಕಟ್ಟಲ್ಲ ಅಂತ. ಎಷ್ಟು ಬಿಟ್ಟಿದೆ, ಎಲ್ಲ ಹಣ್ಣಾಗಿದೆ ನೋಡಿ. ಲಾಸ್ಟ್ ಟೈಮ್ ಗ್ರೀನ್ ಇತ್ತಲ್ಲ ನೋಡಿ, ಇದು ಈಗ ಗೊತ್ತಾಯ್ತಾ ಸ್ನೇಹಿತರೆ, ಸ್ಟಾರ್ ಫ್ರೂಟ್. ಇದರಲ್ಲಿ ವಿಟಮಿನ್ ಸಿ ಹೇರಳವಾಗಿರುತ್ತೆ. ಸ್ಕಿನ್ಗೆ, ಹೇರ್ಗೆ ಎಲ್ಲದಕ್ಕೂ ಒಳ್ಳೆಯದು. ಗಟ್ ಹೆಲ್ತ್ಗಂತೂ ತುಂಬ ಒಳ್ಳೆಯದು ನೋಡಿ. ಅಷ್ಟು ಚೆನ್ನಾಗಿದೆ. ಸೈಜ್ ನೋಡಿ ಹೆಂಗೆ ಬಿಟ್ಟಿದೆ. ಇಲ್ಲಿ ನೋಡಿ ಸೈಜ್ ಮಾತ್ರ ನೋಡಿ, ಒಂದು ನೋಡಿ ಒಂದು ಕೈ ಫುಲ್ಲು ಬರುತ್ತೆ.
ಚೆನ್ನಾಗಿ ಬಂದಿದ್ದಾವೆ.